ಇನ್ನು ಲೋಕಸಭಾ ಚುನಾವಣೆಗೆ ಬಿಜೆಪಿಯ 5ನೇ ಪಟ್ಟಿ ರಿಲೀಸ್ ಆಗಿದೆ. ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಬಿಜೆಪಿಯ ಲೋಕ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಆದರೆ ಉತ್ತರ ಕನ್ನಡ ಕ್ಷೇತ್ರಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಳ್ಳುವಂತಹ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಕೋಕ್ ಕೊಟ್ಟಿದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿ ಟಿಕೆಟ್ ನೀಡಿದೆ. ರಾಯಚೂರಿಗೆ ಸಂಬಂಧಪಟ್ಟಂತೆ ರಾಜಾ ಅಮರೇಶ್ವರ್ ನಾಯಕ್ಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇದೆಲ್ಲದರ ಜೊತೆಗೆ ಚಿತ್ರದುರ್ಗ ಕ್ಷೇತ್ರವನ್ನ ಬಿಜೆಪಿ ಹೈಕಮಾಂಡ್ ಪೆಂಡಿಂಗ್ ಇರಿಸಿಕೊಂಡಿದೆ. ಇಲ್ಲಿ ತುಂಬಾ ಅಚ್ಚರಿಯಾದಂತಹ ಒಂದು ಸೇರ್ಪಡೆ ಅಥವಾ ಒಂದು ಅಡಿಷನ್ ಅಂತಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು. ಯಾಕೆಂದ್ರೆ ಅವರು ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಸೋತಿದ್ರು, ಆದ್ರೆ ಅವರು ಸೈಡ್ ಲೈನ್ ಆಗಿದ್ರು. ಆದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಬಹುತೇಕ ಟಿಕೆಟ್ ಆಗ್ಬಿಡುತ್ತೆ, ಅದಕ್ಕೋಸ್ಕರನೇ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಒಂದು ಚರ್ಚೆ ಕೇಳಿ ಬಂತು. ಆದ್ರೆ ಕೊನೆ ಮೊಮೆಂಟ್ನಲ್ಲಿ ಅನಂತಕುಮಾರ್ ಹೆಗಡೆಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರೋದು ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸ್ಪೀಕರ್ ಇವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಸೊ 5ನೇ ಪಟ್ಟಿಯಲ್ಲಿ ಬಿಜೆಪಿ ಹೈಕಮಾಂಡ್ ರಿಲೀಸ್ ಮಾಡುವಂತಹ ಯಾವ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಯಾವ ತರ ಇದೆ ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಅಲ್ಲಿ ಸ್ಥಳೀಯವಾಗಿ ವಿರೋಧ ವ್ಯಕ್ತವಾದರೂ ಕೂಡ ಅವರಿಗೆ ಟಿಕೆಟ್ ಆಗಿದೆ. ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. BV ನಾಯಕ್ ಅವರ ಪೈಪೋಟಿ ಕೂಡ ಇತ್ತು, ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರ್ಕೊಂಡಿದ್ರು ವಿಧಾನಸಭೆ ಎಲೆಕ್ಷನ್ ಟೈಮ್ನಲ್ಲಿ, ಆದರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತೂ ಇಂತೂ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಟಿಕೆಟ್ ಅನ್ನು ಪಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ವರ್ಸಸ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಫೈಟ್ ಉತ್ತರ ಕನ್ನಡದಲ್ಲಿ ಏರ್ಪಡುತ್ತೆ. ಇನ್ನು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್. ಇಲ್ಲೂ ಕೂಡ ಅದೇ ಸೀನಿಯರ್ ವರ್ಸಸ್ ಜೂನಿಯರ್. ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿರೋದು ಮೃಣಾಲ್ ಹೆಬ್ಬಾಳ್ಕರ್. ಅವರ ವಿರುದ್ಧ ಘಟಾನುಘಟಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಪೈಪೋಟಿಗೆ ಇಳಿತಾ ಇದ್ದಾರೆ. ಇದು ಬೆಳಗಾವಿಯ ಚಿತ್ರಣ. ಆದ್ರೆ ಇನ್ನು ರಾಯಚೂರಿನಲ್ಲಿ ಜಿ ಕುಮಾರ್ ನಾಯಕ್ ಕಾಂಗ್ರೆಸ್ನ ಅಭ್ಯರ್ಥಿ, ರಾಜಾ ಅಮರೇಶ್ವರ್ ನಾಯಕ್. ಯಾಕಂದ್ರೆ BV ನಾಯಕ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರ್ಕೊಂಡಿದ್ರು, ಆದ್ರೆ ಅವರಿಗೆ ಟಿಕೆಟ್ ಆಗಿಲ್ಲ. ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಒಂದ್ ವೇಳೆ ಅವರು ಬಂಡಾಯ ಎದ್ದಿ ಅಥವಾ ಅವರೇನಾದ್ರೂ ಪಕ್ಷೇತರರಾಗಿ ನಿಲ್ಲುವಂತಹ ಒಂದು ಯತ್ನ ಮಾಡ್ತಾರಾ, ನಿರ್ಧಾರ ಕೈಗೊಳ್ತಾರಾ, ಕಾದ್ ನೋಡ್ಬೇಕು. ಬಟ್ ಸದ್ಯಕ್ಕಂತೂ ಚಿತ್ರಣ ಈ ತರ ಇದೆ. ಸೊ ಈ ಎಲ್ಲ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಜಿದ್ದಿನ ಪೈಪೋಟಿ ಇರೋದು ಖಂಡಿತವಾಗ್ಲೂ ಅದು ಬೆಳಗಾವಿ ಹಾಗೇನೆ ಉತ್ತರ ಕನ್ನಡ. ಯಾಕಂದ್ರೆ ಉತ್ತರ ಕನ್ನಡ ಸತತವಾಗಿ ಗೆದ್ಕೊಂಡು ಬಂದಂತಹ ಅನಂತಕುಮಾರ್ ಹೆಗಡೆ ಅವರಿಗೆ ಈಗ ಟಿಕೆಟ್ ಮಿಸ್ ಆಗಿರೋದು. ಅಲ್ಲಿ ವಿಶ್ವೇಶ್ವರ ಹೆಗಡೆ ಅವರು ಕಾಗೇರಿ ಅವರು ಫಾರ್ ದ ಫಸ್ಟ್ ಟೈಮ್ ಅವರು ಲೋಕಸಭಾ ಕ್ಷೇತ್ರಕ್ಕೆ ಅವರು ನಿಂತ್ಕೊಳ್ತಾ ಇದ್ದಾರೆ ಅಭ್ಯರ್ಥಿಯಾಗಿ. ಸೊ ಅವರೆಲ್ಲಾದ್ರೂ ಆ ಒಂದು ವೇವ್ ಅನ್ನ ರೈಡ್ ಮಾಡಕ್ಕಾಗುತ್ತಾ, ಅಥವಾ ಅನಂತಕುಮಾರ್ ಹೆಗಡೆ ಅವರ ಒಂದು ಪ್ರಬಲ ವೋಟ್ಗಳಿಂದವೇ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.